ಈ ಶುಭ ದಿನವಾದ ಭಾರತದ ಸಂವಿಧಾನ ಶಿಲ್ಪಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬದ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಮಾತಾಡ್ರಿ. ಅದೇ ಈಗ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಎಲ್ಲ ಸರ್ವ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ, ನನ್ನನ್ನು ಒಳಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹೆಬ್ಬೂರು ಶಿವಣ್ಣ ಅವರೇ ಹಾಗೂ ನಮ್ಮ ದೊಂದೂರು ಸುರೇಶ್ ಅವರೇ, ಏನು ಭಾರತ ದೇಶ ಕಂಡಂತ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವ ಹಾಗೂ ಈ ದೇಶ ಕಂಡಂತ ಹಸಿರು ಕ್ರಾಂತಿ ಅಧಿಕಾರ ಹಾಗೂ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆ ಈ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ತುಂಬಾ ಚಿಕ್ಕದಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹಾಗಾಗಿ ಈ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಸಿಬ್ಬಂದಿ ವರ್ಗ ಮತ್ತೆ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳಿಗೆ ನಾನು ಏನು ಈ ದೇಶ ಕಂಡಂತ ಮಹಾನ್ ನಾಯಕರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳನ್ನ ಮೊದಲನೇದಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಬಂಧುಗಳೇ, ಈ ಮಹಾನ್ ವ್ಯಕ್ತಿಗಳೇನಿದ್ದಾರೆ ಇವರು ಈ ದೇಶ ಕಂಡಂತ ತುಂಬಾ ಅಪರೂಪದ ಸಾಧನೆಗಳನ್ನ ಮಾಡಿದಂತ ವಿಶ್ವಕ್ಕೆ ಹೆಸರಾದಂತ ವ್ಯಕ್ತಿಗಳಾಗಿರ್ತಾರೆ. ಇವರು ಈ ದೇಶದ ನೀಚ ವರ್ಗದಲ್ಲಿ ಕೆಳಜಾತಿಗಳಲ್ಲಿ ಹುಟ್ಟಿ ದೇಶ ಮತ್ತು ಪ್ರಪಂಚ ಕಾಣುವಂತ ಸಾಧನೆಗಳನ್ನ ಮಾಡ್ತಾರೆ. ಆ ಬಗ್ಗೆ ನೀವೆಲ್ಲರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೇಳಿರ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕಂದಿನಿಂದ ಏನೇನು ಮಾಡಿದ್ರು ಅಂತೇಳಿ ನಾವೆಲ್ಲರೂ ಕೂಡ GTV ಕನ್ನಡದಲ್ಲಿ ಬರ್ತಾ ಇರೋಂತ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಧಾರಾವಾಹಿಯಲ್ಲಿ ನೋಡ್ತಾ ಇದ್ವಿ. ಅದಲ್ಲದೆ ಅವರ ವಿದ್ಯಾಭ್ಯಾಸದ ಹಂತದಲ್ಲಿ ಆದಂತ ಏನು ಅವಮಾನಗಳು ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಶಾಲೆಯಲ್ಲಿ ಜೊತೆ ಕೂರಿಸ್ತಾ ಇರ್ಲಿಲ್ಲ, ಹೊರಗಡೆ ಕೂರ್ಸೋರು, ಅಲ್ಲಿಂದ ಕುತ್ಕೊಂಡು ಅವರು ವಿದ್ಯಾಭ್ಯಾಸನ ಕಲ್ತ್ಬಿಟ್ಟು ಈ ದೇಶದಲ್ಲಿ ಹಲವಾರು ದೇಶಗಳಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ ಅಲ್ಲೆಲ್ಲ ಅವರು ತಮ್ಮ ಸಾಧನೆಗಳನ್ನ ಮಾಡ್ತಾರೆ ವಿದ್ಯಾಭ್ಯಾಸದಲ್ಲಿ. ಆ ಸಾಧನೆ ಮಾಡಿದ್ದ ಮತ್ತೆ ಅಲ್ಲಲ್ಲಿ ಅವ್ರು ಏನು ಅಧ್ಯಯನ ಮಾಡ್ತಾರೆ ಆ ವಿಚಾರವಾಗಿ ಒಂದೊಂದು ಗ್ರಂಥಗಳನ್ನ ಬರೀತಾರೆ. ಆ ಗ್ರಂಥಗಳು ಇವತ್ತು ಆ ದೇಶಗಳಿಗೆ ಸ್ಫೂರ್ತಿ ಆಗ್ತಾ ಇದೆ. ಆ ಸ್ಫೂರ್ತಿ ಆಗ್ತಿರೋ ನೆನಪಿಗಾಗಿ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫ್ರಾನ್ಸ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇನ್ನಿತರೆ ಕೆನಡಾ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಸ್ಫೂರ್ತಿದಾಯಕ ಮೂರ್ತಿಯಾಗಿ ಇಟ್ಕೊಂಡು ಅಲ್ಲಿ ಆರಾಧಿಸ್ತಾ ಇದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇಶದಲ್ಲಿ ಅವರ ಆದರ್ಶಗಳನ್ನ ಎಲ್ಲವನ್ನೂ ಕೂಡ ಗಾಳಿಗೆ ತೂರ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಪೂಜಾ ವಸ್ತುವಾಗಿ ಮಾಡಿ ಕೂರ್ತಾ ಇದ್ವಿ. ಇದು ತುಂಬಾ ಒಂದ್ ರೀತಿ ಹೇಳ್ಕೋಬೇಕು ಅಂತಂದ್ರೆ ನಾವು ವ್ಯಕ್ತಿಗೆ ಕೊಡ್ಬೇಕಾಗಿರೋಂತ ನಿಜವಾದ ಗೌರವವನ್ನ ಸಲ್ಲಿಸ್ತೇನೆ. ಒಂದ್ ರೀತಿ ಅವ್ರನ್ನ ಪೂಜೆ ಪುನಸ್ಕಾರಗಳು ಮಾಡಿ ದೇವ್ರ ಮಾಡಿ ಪೂರಿಸ್ತಾ ಇದ್ದೀವಿನ ಅವ್ರ ಆದರ್ಶಗಳನ್ನ ಮತ್ತೆ ಅವ್ರ ಸಿದ್ಧಾಂತಗಳನ್ನ ನಾವು ಆಚರಣೆ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾ ಇದ್ವಿ. ಯಾಕೆಂದ್ರೆ ಈ ದೇಶದಲ್ಲಿ ಅನಿಷ್ಠ ಒಂದು ಏನು ಮನೋಧರ್ಮ ಇತ್ತು, ಆ ಧರ್ಮ ನಮ್ಮನ್ನೆಲ್ಲ ಈ ಸ್ಥಿತಿಗೆ ತಂದಿದೆ. ಇವತ್ತು ಆ ಧರ್ಮ ಏನಾದ್ರು ಇರ್ಲಿಲ್ಲ ಅಂದಿದ್ರೆ ಏನು ಬೇರೆ ಬೇರೆ ದೇಶಗಳಲ್ಲಿ ಇರೋಂತ ಸಮಾನ ಧರ್ಮಗಳೇನಾದ್ರು ಇದ್ದಿದ್ರೆ ಇವತ್ತು ಈ ದೇಶದಲ್ಲೂ ಕೂಡ ಬಾಬಾ ಸಾಹೇಬರು ಯಾವುದೋ ಒಂದು ಉಜ್ವಲ ವ್ಯಕ್ತಿಗಳಾಗಿದ್ದಾರೆ ಆಲ್ರೆಡಿ. ಆದ್ರೆ ಜನಸಾಮಾನ್ಯರ ಮನಸ್ಸಲ್ಲಿ ಎಲ್ಲ ಸಮುದಾಯಗಳು ಏನಾಗ್ತಾ ಇದೆ, ಬಾಬಾ ಸಾಹೇಬರು ಅಂತಂದ್ರೆ ಜಗಜೀವನ್ ರಾಮ್ ಅವರು ಅಂದ್ರೆ ಒಂದು SC ಕಮ್ಯುನಿಟಿಗೆ ಸೀಮಿತವಾದಂತವ್ರು ಅನ್ನೋ ತರ ಆಗಿದೆ. ಬಟ್ ಬಾಬಾ ಸಾಹೇಬರು ಮಾಡಿರೋಂಥ ಸಾಧನೆಗಳನ್ನ ಇಡೀ ದೇಶದಲ್ಲಿರೋಂಥ ಎಲ್ಲ ಧರ್ಮೀಯರು ಮತ್ತೆ ಎಲ್ಲ ಜಾತಿಯರು ಕೂಡ ಅನುಭವಿಸ್ತಾ ಇದ್ದಾರೆ. ಇವತ್ತು
ಆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸನೇ ಕೊಡಬಾರ್ದು ಅಂತ ಇದ್ದಂತ ಧರ್ಮದಲ್ಲಿದ್ದಂತ ವಿಚಾರಗಳನ್ನ ಅವರು ಅಧ್ಯಯನ ಮಾಡಿಬಿಟ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸರಿಸಮಾನ ಇರಬೇಕು ಅಂತ ಹೇಳಿ ರಿಸರ್ವೇಶನ್ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಈ ಅವರು ಕಾನೂನು ಮಂತ್ರಿಗಳಾಗಿದ್ದಾಗ ಅವರಿಗೆ ಒಂದು ಮಹಿಳಾ ಕೋಡ್ ಬಿಲ್ ಅನ್ನ ಸರ್ಕಾರದ ಮುಂದೆ ಅಮೆಂಡ್ಮೆಂಟ್ ಮಾಡ್ತಾರೆ. ಏನಂದ್ರೆ ಮಹಿಳೆಯರಿಗೆ ಏನೇನು ಹಕ್ಕುಗಳು ಬೇಕು, ಏನೇನು ಸಮಾನತೆ ಬೇಕು, ಅವರಿಗೆ ಯಾಕೆ ನಾವು ಸಮಾನತೆ ಕಾಣಬೇಕು, ಅವ್ರಿಗೆ ಯಾಕೆ ಹಕ್ಕುಗಳನ್ನ ಕೊಡಬೇಕು, ಉದ್ಯೋಗ ಕೊಡಬೇಕು, ಅವ್ರಿಗೆ ಯಾಕೆ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾರೆ ಸದನದಲ್ಲಿ. ಹಾಗಾಗಿ ಅಲ್ಲಿ ಅವ್ರು ಮಾಡುವಂತ ವಿಷಯಗಳನ್ನ ಮಹಿಳಾ ಕೋಡ್ ಬಿಲ್ ಅನ್ನ ಅಂದಿನ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಆ ಒಪ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ನನ್ನ ಈ ಅಮೆಂಡ್ಮೆಂಟ್ ಅನ್ನ ನೀವು ಒಪ್ಕೊಳಕ್ಕಾಗಲ್ಲ ಅಂದ್ರೆ ನಿಮ್ ಸರ್ಕಾರದಾಗ ನಾನು ಇರೋದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಾರೆ. ನೋಡಿ, ಈ ದೇಶದ ಪರಿಶಿಷ್ಟ ಜಾತಿ ಮಹಿಳೆಯರ ಪರವಾಗಿ ಮಾತಾಡ್ಲಿಲ್ಲ ಅವರು, ಯಾರೋ ಮುಸ್ಲಿಂ ಮಹಿಳೆಯರ ಪರವಾಗಿ ಮಾತಾಡ್ಲಿಲ್ಲ, ಯಾರೋ ಬ್ಯಾಕ್ವರ್ಡ್ ಕ್ಲಾಸಸ್ ಮಹಿಳೆಯರ ಪರವಾಗಿ ಮಾತಾಡ್ಲಿಲ್ಲ, ಈ ದೇಶದ ಸಮಗ್ರ ಮಹಿಳೆಯರ ಪರವಾಗಿ ಮಾತಾಡಿದ್ರು. ಅದನ್ನ ಈ ಮಹಿಳೆಯರು, ವಿದ್ಯಾವಂತ ಮಹಿಳೆಯರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಾಬಾ ಸಾಹೇಬ್ರು ಅಂದ್ರೆ ಯಾರೋ ಒಬ್ಬ ದಲಿತ ವರ್ಗಕ್ಕೆ ಸೀಮಿತವಾದವರು ಅಂತ ತಿಳ್ಕೊಂಡಿದ್ದಾರೆ. ಅದನ್ನ ಇವತ್ತಿನ ಎಜುಕೇಟೆಡ್ ಆದಂತ ಎಲ್ಲಾ ಮಹಿಳೆಯರು ತಿಳ್ಕೋಬೇಕು. ಮಹಿಳೆಯರು ಅಂತಂದ್ರೆ ಬರೀ ಭೋಗದ ವಸ್ತು ಮತ್ತೆ ಮನೆ ಕೆಲಸ ಮಾಡೋ ವಸ್ತು ಅಂತ ತಿಳ್ಕೊಂಡಿದ್ದಂತ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು, ಅವರು ಪುರುಷರು ಸಮಾನ ಇರ್ಬೇಕು ಅನ್ನುವಂತ ಏನು ಮಹಾನ್ ಕನಸನ್ನ ಇಟ್ಕೊಂಡಿದ್ದ ಅಂತಂದ್ರೆ ಆ ಹೆಣ್ಮಕ್ಳು ತಾಯಿ ತಂದೆನೂ ಇಟ್ಕೊಂಡಿಲ್ಲ ಅಂತ ಕನಸನ್ನ ಇಟ್ಕೊಂಡಿದ್ದ ಅಂತಂದ್ರೆ ಅದು ಬಾಬಾ ಸಾಹೇಬ್ ಒಬ್ರೆ. ಅದನ್ನ ಈ ದೇಶದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಈ ನಿಟ್ಟಲ್ಲಿ ಇನ್ನೂ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಹಲವಾರು ವಿಷಯಗಳಿದೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟ್ ಅಂತೆ. ಒಬ್ರು ಇಲ್ಲಿ ಸಂಗಪ್ಪ ಅಂತ ಎ ಸಿ ಅವರು ಇದ್ರು. ಆ ಎ ಸಿ ಅವರು ಅಂಬೇಡ್ಕರ್ ಬಗ್ಗೆ PhD ಮಾಡ್ಬಿಟ್ಟು ಎ ಸಿ ಆಗಿದ್ರು. ಅವರು ಒಂದು ಕಾರ್ಯಕ್ರಮದಲ್ಲಿ ಕರೆಸಿದಾಗ ಹೇಳಿದ್ರು, ಸರ್ ಅಂಬೇಡ್ಕರ್ ಅನ್ನೋ ಹೆಸರಿದೆಯಲ್ಲ ಸರ್, ಅದು ಭಾರಿ ದೊಡ್ಡ ಸಬ್ಜೆಕ್ಟ್ ಸರ್. ಅದು ಎಷ್ಟು ಅಧ್ಯಯನ ಮಾಡಿದ್ರು, ಎಷ್ಟು ಆಳವಾಗಿ ಇಳಿದ್ರು ಕೂಡ ಅದನ್ನ ಕಳನೆ ಮುಟ್ಟಕ್ಕಾಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಅಂತ ಒಬ್ಬ ಮಹಾನ್ ವ್ಯಕ್ತಿ. ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದ್ರೆ, ಈ ದೇಶದಲ್ಲಿ 56,000 ಗ್ರಂಥಗಳನ್ನ ಓದ್ತಾರೆ ಅವರು. 56,000 ಗ್ರಂಥಗಳನ್ನ 100 ಪೇಜ್ 200 ಪೇಜ್ ಇರೋ ಪುಸ್ತಕ ಓದಕ್ಕೆ ನಮಗೆ ಕಣ್ಣೀರು ಬರ್ತಾ ಇರ್ತಾರೆ. 56,000 ಗ್ರಂಥ, 500,000 ಪೇಜ್ ಇರೋ ಗ್ರಂಥಗಳನ್ನ ಓದಿದ್ರು ಅಂದ್ರೆ ಬಾಬಾ ಸಾಹೇಬ್ ಅವ್ರ ನಾಲೆಡ್ಜ್ ಎಷ್ಟಿತ್ತು, ಅವ್ರ ತಾಳ್ಮೆ ಎಷ್ಟಿತ್ತು, ಅವ್ರ ಓದಕ್ಕಾಗಿ ಎಷ್ಟು ಟೈಮನ್ನ ಮೀಸಲಿಡ್ತಾ ಇದ್ರು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಏನು ಇನ್ನೋರ್ವ ಈ ದೇಶ ಕಂಡಂತ ಹಸಿರು ಕ್ರಾಂತಿ ಹರಿಕಾರ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರಿದ್ದಾರೆ. ಅವರು ಈ ದೇಶದಲ್ಲಿ ಏನು ಶೋಷಿತ ವರ್ಗದಲ್ಲಿ ಹುಟ್ಟಿದ್ರು ಕೂಡ ಅವರು ಕೂಡ ಅಷ್ಟೇ, ಅವರು ಸುಮಾರು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ಗಳು ಏನಿದಾವೆ ಅಷ್ಟು ಮಿನಿಸ್ಟರ್ ಪೋಸ್ಟ್ ಅನುಭವಿಸಿದ್ದಾರೆ. ಅವರು ಅಷ್ಟನ್ನು ಸಹ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಒಂದ್ಸಾರಿ ಯುದ್ಧ ನಡೆಯುತ್ತೆ ಅವ್ರ ಕಾಲ್ಗಟ್ಟದಲ್ಲಿ. ಆಗ ಯುದ್ಧ ಭೂಮಿಗೆ ಹೋಗಿ ನಿಂತ್ಕೊಂಡು ಯುದ್ಧ ಸೈನಿಕರಿಗೆ ಸಪೋರ್ಟ್ ಮಾಡಿ, ಅವರಿಗೆ ಸಹಕಾರ ಮತ್ತೆ ಅವರಿಗೆ ಈ ತರನೇ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಕೊಡೋದ್ರ ಮುಖಾಂತರ ಅವರು ಆ ಯುದ್ಧದಲ್ಲಿ ಪಾಲ್ಗೊಳ್ತಾರೆ ಒಬ್ಬ ರಕ್ಷಣಾ ಮಂತ್ರಿಯಾಗಿ. ಇದುವರೆಗೂ ಕೂಡ ಆತರ ಎದೆಗಾರಿಕೆ ಮಂತ್ರಿ ಯಾರು ಬರ್ಲಿಲ್ಲ ನಮ್ಮ ದೇಶದಲ್ಲಿ. ಎಲ್ಲ ಒಂದು ಪುಲ್ವಾಮಾ ದಾಳಿ ಮಾಡ್ಬಿಟ್ಟು ಎಲ್ಲೋ ನಿಂತ್ಕೊಂಡು ಪೋಸ್ಟ್